ಲವ್ ಯು ಡಾರ್ಲಿಂಗ್ಸ್. ನಾನು ನಿಮ್ಮ ಸ್ನೇಹಜೀವಿ ಗಿರೀಶ್ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಮಾತಾಡಬೇಕಾಗಿರೋ ಟಾಪಿಕ್ನ ಆ್ಯಕ್ಚುಲ್ ಆಗಿ ಲವರ್ಸ್ ಡೇಗೆ ಮಾತಾಡಬೇಕಾಗಿತ್ತು. ಬಟ್ ಅವ್ರು ನಾನು ಬ್ಯುಸಿ ಇದ್ದಿದ್ದರಿಂದ ಮಾತಾಡೋಕ್ಕಾಗಲಿಲ್ಲ. ಅದೇ ಲವ್. ಲವ್ ಅಂದರೆ ಏನು? ನೋಡಿ ನಿಮ್ಮ ಮುಖದ ಮೇಲೆ ಹೇಗೆ ಖುಷಿ ಬಂತು. ಹಂಗೆ ಲವ್ ಅನ್ನೋದು ಒಂದು ಮ್ಯಾಜಿಕ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಆ ಪದನ ಕೇಳಿಸ್ಕೊಂಡಿದ ತಕ್ಷಣ ಮುಖದ ಮೇಲೆ ನಗು ಬರುತ್ತೆ ಅಂದ್ರೆ ಅದೆಂತ ಮ್ಯಾಜಿಕಲ್ ವರ್ಡ್ ಆಗಿರ್ಬೋದಲ್ಲ. ಸೊ ನನ್ನ ಪ್ರಕಾರ ಇದು ನಮ್ಮ ಮನುಷ್ಯ ಜಾತಿಗೆ ದೇವರು ಕೊಟ್ಟಂತ ಒಂದು ಅತ್ಯಂತ ದೊಡ್ಡ ವರ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಅದಕ್ಕೆ ಹೇಳೋದು ಮ್ಯಾಜಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಲವ್ ಅಂದ್ರೆ ಏನು? ಲವ್ ಅಂದರೆ ಸೋಲ್ ಟು ಸೋಲ್ ಕನೆಕ್ಷನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಆತ್ಮದಿಂದ ಬರೋ ಅಂಥ ಒಂದು ಮ್ಯಾಜಿಕಲ್ ಭಾವನೆನೇ ಈ ಪ್ರೀತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಅಪ್ಪ ಅಮ್ಮನಿಗೆ ಮಕ್ಳಿಗಾಗಿರ್ಬೋದು, ಮಕ್ಕಳಿಂದ ಅಪ್ಪ ಅಮ್ಮನಿಗಾಗಿರ್ಬೋದು, ಅಕ್ಕಂಗಾಗಿರ್ಬೋದು, ತಂಗಿಗಾಗಿರ್ಬೋದು, ಅಣ್ಣ ತಮ್ಮಂದಿರಿಗಾಗಿರ್ಬೋದು. ಸೊ ಈ ಥರ ಹುಟ್ಟುವಂಥ ಭಾವನೆಗಳು ಅಂದರೆ ನಿಷ್ಕಲ್ಮಶವಾಗಿ ಆತ್ಮದಿಂದ ಹುಟ್ಟುವಂಥ ಭಾವನೆನ ನಾನು ಪ್ರೀತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆದರೆ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಒಬ್ಬ ಹೆಣ್ಣಿಗೆ ಗಂಡಿನ ಮೇಲೆ ಹುಟ್ಟುವಂಥ ಪ್ರೀತಿ ಬಗ್ಗೆ. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ, ಈ ಪ್ರೀತಿಗೆ ವಯಸ್ಸಿಲ್ಲ ಅಲ್ವಾ. ಸೊ ಅದು ಯಾವ ಏಜಲ್ಲಿ ಬೇಕಾದರೂ ಹುಟ್ಟಬಹುದು, ಅದು ಯಾರಿಗೆ ಬೇಕಾದರೂ ಬರ್ಬೋದು. ನಾವು ಎಷ್ಟೋ ಸಲ ಅನ್ಕೋತೀವಿ ಈ ಏಜಲ್ಲೆಲ್ಲ ಬೇಕಾ ಇವನಿಗೆ ಅಂತ ನಾವು ನಮ್ಮ ಸಮಾಜ ಮಾತಾಡ್ಕೊಳುತ್ತೆ. ಬಟ್ ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಟ್ರಸ್ಟ್ ಮೀ, ಪ್ರೀತಿ ಅನ್ನೋ ಮ್ಯಾಜಿಕ್ಕೇ ಹಂಗೆ. ಪ್ರೀತಿ ಯಾವಾಗ, ಯಾವ ಕ್ಷಣದಲ್ಲಿ, ಯಾವ ಏಜಲ್ಲಿ ಹುಟ್ಟುತ್ತೆ ಅನ್ನೋದು ನಾವು ಯಾರು ಕೂಡ ಹೇಳೋಕ್ಕೆ ಆಗಲ್ಲ. ಆದರೆ ನಿಜವಾಗಿ ಹುಟ್ಟುವಂಥ ಪ್ರೀತಿನ ನಾವು ಯಾವತ್ತೂ ರೆಸ್ಪೆಕ್ಟ್ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರಿನಾ? ಸೊ ಈಗ ಒಬ್ಬ ಗಂಡಿಗೆ ಅಥವಾ ಹೆಣ್ಣಿಗೆ ಪರಸ್ಪರ, ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬಳಿಗೆ ಪ್ರಪೋಸ್ ಮಾಡ್ತಾನೆ. ಪ್ರಪೋಸ್ ಮಾಡಿದಾಗ ಅವಳಿಗೆ ಇಷ್ಟ ಇದೆಯಾ ಇಲ್ವಾ, ಅಥವಾ ಅವಳದೇನು ಪ್ರತ್ಯುತ್ತರ ಇರುತ್ತೆ ಅನ್ನೋದ್ರ ಮೇಲೆ ಅವನ ಒಂದು ಭಾವನೆ ಆಗಲಿ, ಅವನ ಒಂದು ವ್ಯಕ್ತಿತ್ವ ಆಗಲಿ ಅದ್ರ ಮೇಲೆ ರಿಯಾಕ್ಟ್ ಮಾಡುತ್ತೆ. ಅಂದರೆ ಈಗ ಅವಳು ಇಲ್ಲ ಅಂತ ಹೇಳಿದಾಗ ಒಂಥರ ರಿಯಾಕ್ಟ್ ಮಾಡ್ತಾರೆ, ಇಲ್ಲ ಅಂದಾಗಲೇ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ಅಗಾಧವಾಗಿ ಇಷ್ಟಪಡ್ತಾ, ಅದು ಅವಳಿಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಅವನು ತುಂಬ ದೊಡ್ಡ ಕನಸು ಕಟ್ಕೊಂಡಿರ್ತಾನೆ, ದೊಡ್ಡ ಒಂದು ಬೆಟ್ಟದಂತ ಆಸೆ ಇಟ್ಕೊಂಡಿರ್ತಾನೆ. ಬಟ್ ಅದು ಆ ಆಪೋಸಿಟ್ ವ್ಯಕ್ತಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಆ ವ್ಯಕ್ತಿಗೂ ಗೊತ್ತಿದ್ದು ಇವ್ನು ನನ್ನ ಇಷ್ಟಪಡ್ತಿದ್ದಾನೆ. ಅದು ಹೆಂಗೆ ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಹೋಗಿ ನೀವು ಪ್ರಪೋಸ್ ಮಾಡೋದಕ್ಕಿಂತ ನೀವು ಒಬ್ರಿಗೊಬ್ರು ಕೆಲವು ದಿನ ಟ್ರಾವೆಲ್ ಮಾಡಿ ನೋಡಿದಾಗ ಪದೇ ಪದೇ ನೋಡ್ತಿರ್ತೀರಾ, ಅವಳು ನಿನ್ನ ನೋಡ್ತಿದ್ದಾಳೆ, ನೀನು ಅವನ್ನ ನೋಡ್ತಿದ್ಯಾ. ಸೊ ಈ ಥರ ಒಂದು ಪ್ರಾಸೆಸ್ಸಲ್ಲಿ ನೀವು ಹೋಗಿ ಪ್ರಪೋಸ್ ಮಾಡಿದ್ರೆ ಆವಾಗ ಅಟ್ಲೀಸ್ಟು ಅವಳ ಅಥವಾ ಅವನ ಪ್ರತಿ ಉತ್ತರ ನಿಮಗೆ ನೋವು ಕೊಡದೆ ಇರ್ಬೋದು, ಅಥವಾ ಪ್ರತಿ ಉತ್ತರ ಪಾಸಿಟಿವ್ ಆಗಿ, ಮ್ಯಾಕ್ಸಿಮಮ್ 99% ಪಾಸಿಟಿವ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ನಾನು ಹೇಳೋದೇನೆಂದರೆ, ಅದು ಯಾವುದೇ ಆಗಿರಲಿ, ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ, ಡೆಫಿನೆಟ್ಲಿ ಈ ಪ್ರಪಂಚದಲ್ಲಿ ನೋಡಿ ದೇವರು ಎಲ್ಲಾನು ಕೊಟ್ಟಿದ್ದಾನೆ. ಯಾವ ಥರ ಅಂತ ಹೇಳಿದ್ರೆ, ಈ ಕಡೆ ಪ್ರೀತಿನೂ ಕೊಟ್ಟಿದ್ದಾನೆ, ಅದೇ ರೀತಿ ಎಕ್ಸೆಪ್ಟ್ ಮಾಡಬೇಕು ಮಾಡಬಾರ್ದು ಅನ್ನೋ ಒಂದು ಕಂಟ್ರೋಲು ಕೂಡ ಇಂಡಿವಿಜುವಲ್ ವ್ಯಕ್ತಿಗೆ ಕೊಟ್ಟಿರ್ತಾನೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಓಕೆನಾ. ಸೊ ಆ್ಯಸ್ ಅ ಇಂಡಿವಿಜುವಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಅನಿಸಿಕೆ. ಹಾಗೆ ನೋಡಿ, ನಮ್ಮ ಕೈಯಲ್ಲಿ 5 ಬೆರಳಿದೆ, 5 ಬೆರಳು ಒಂದೇ ಸಮ ಇದೆಯಾ? ಇಲ್ಲ. ಅದು ಸೃಷ್ಟಿ ನಿಯಮ, ದೇವ್ರು ಮಾಡಿರೋಂಥ ನಿಯಮ. ಆ್ಯಕ್ಚುಲಿ ಈ ಸೃಷ್ಟಿ ಮಾಡಿರೋಂಥ ನಿಯಮ. ಸೊ ಇದನ್ನು ನಾವು ಮೀರಿ ನಾವು ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗಲೇ ಅನಾಹುತಗಳಾಗೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಯಾವುದೇ ಒಂದು ಉತ್ತರ ಆಗಿರ್ಬೋದು, ಅದು ನಿಮಗೆ ಎಫೆಕ್ಟ್ ಆಗಬಾರ್ದು. ಸೊ ಆಗಬಾರ್ದು ಅಷ್ಟೇ, ಅದನ್ನ ಆಗಲೇಬಾರ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಏನಾಗುತ್ತೆ ಅಂದರೆ, ಈಗ ನಾನೇ ಹೇಳಿದೆ 5 ಬೆರಳು ಒಂದೇ ಸಮ ಇರಲ್ಲ ಅನ್ನೋ ಎಲ್ಲ ಇಂಡಿವಿಜುವಲ್ ಪರ್ಸನ್ಸ್ ಥಿಂಕಿಂಗ್ ಬೇರೆ ಬೇರೆ ಥರ ಇರುತ್ತೆ. ಅಲ್ಟಿಮೇಟ್ಲಿ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಎಲ್ಲಾನು ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ತುಂಬ ನೋವು ಮಾಡ್ಕೊಳಕ್ಕೆ ಹೋಗಬೇಡಿ, ಯಾವುದೇ ನೆಗೆಟಿವ್ ಆನ್ಸರ್ಗಳಿಗೆ ನೋವು ಮಾಡ್ಕೊಳಕ್ಕೆ ಹೋಗಬೇಡಿ, ಅದರಿಂದ ಯಾವುದೇ ತೊಂದರೆಗೆ ಒಳಗಾಗಕ್ಕೆ ಹೋಗಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಹಾಗೆ ಇನ್ ಕೇಸ್ ನಿಮ್ಮ ಒಂದು ಪ್ರಪೋಸಲ್ ಅವಳಿಗೆ ಅಥವಾ ಅವನಿಗೆ ಒಪ್ಪಿಗೆ ಆಯಿತು ಅಂತ ಹೇಳಿದಾಗ, ನೀವು ಮಾಡಬೇಕಾಗಿರೋಂಥದ್ದು ಏನಂದರೆ, ತುಂಬ ಅಗಾಧವಾಗಿ ಇಷ್ಟಪಡಬೇಕಾಗತ್ತೆ. ನಿಮ್ಮ ಆತ್ಮದಿಂದ ನಿಷ್ಕಲ್ಮಶವಾಗಿ ನೀವು ಇಷ್ಟಪಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒನ್ಸ್ ನೀವು ಇಷ್ಟಪಟ್ಟ ಮೇಲೆ, ಅವನಾಗಲಿ ಅವಳಾಗಲಿ, ಒನ್ಸ್ ನೀವಿಬ್ಬರು ಏನಾದರೂ ಒಬ್ರಿಗೊಬ್ರನ್ನ ಇಷ್ಟಪಟ್ಟ ಮೇಲೆ, ಆ ಒಂದು ಪ್ರೀತಿ ಹೇಗಿರಬೇಕು ಅಂದರೆ, ಕೊನೆ ಉಸಿರಿರೋ ತನಕನೂ ಆ ಪ್ರೀತಿ ಹಂಗೆ ಇರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಓಕೆನಾ. ಈ ಪ್ರೀತಿಯನ್ನು ಮ್ಯಾಜಿಕ್ಕು, ಈ ಒಂದು ದೇವರು ಕೊಟ್ಟ ವರನ ನಾವು ಬೇರೆ ಥರ ಉಪಯೋಗಿಸ್ಕೊಳ್ಳೋದು ಬೇಡ, ಅಂದರೆ ಎಲ್ಲ ಕಡೆನೂ ಅದನ್ನು ಉಪಯೋಗಿಸ್ಕೊಳ್ಳೋದು ಬೇಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ವ್ಯಕ್ತಿ ನಿಮ್ಮನ್ನು ನಂಬಿರ್ತಾನೆ. ಈಗ ಇದು ಜೀವನ, ಇದು ಪ್ರಪಂಚ. ನಾವು 4 ಕಡೆ ಹೋಗಬೇಕಾಗುತ್ತೆ. 4 ಕಡೆ ಹೋದಾಗ 4 ಜನ ನಮ್ಮನ್ನು ಭೇಟಿ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ನಿಮಗೆ ಅಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಆಯಿತಾ.
ಆದರೆ ಆ ಒಂದು ಅಫೆಕ್ಷನ್ನ ನಿಮ್ಮ ಒಂದು ಮೈಂಡ್ ಸೆಟ್ ಆಗಲಿ, ನಿಮ್ಮ ಮೈಂಡ್ ಕಂಟ್ರೋಲ್ ಆಗಲಿ ಎಷ್ಟಿದೆ ಅನ್ನೋದನ್ನ ಟೆಸ್ಟ್ ಮಾಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ಟೆಸ್ಟಲ್ಲಿ ನೀವು ಪಾಸ್ ಹಾಕಿ ನಿಮ್ಮ ಒಂದು ಪ್ರೀತಿನ ಒಬ್ರಿಗೋಸ್ಕರನೇ ಮುಡಿಪಾಗಿಟ್ರೆ ನೀವು ನಿಮ್ಮ ಲೈಫ್ನ ತುಂಬ ಚೆನ್ನಾಗಿ ನಡೆಸ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಆದರೆ ಆವಾಗಲೇ ನಾನು ಹೇಳ್ದಂಗೆ ಇದು ಸೃಷ್ಟಿ ನಿಯಮ, ಇಲ್ಲಿ ತಪ್ಪುಗಳು ನಡೆಯೋದು ಸಹಜ. ಹಾಗೆ ನಿಮ್ಗೊಬ್ರ ಮೇಲೆ ಅಫೆಕ್ಷನ್ ಆದ್ರೂ ಕೂಡ ಇನ್ ಕೇಸ್ ಮಿಸ್ಟೇಕ್ ಆಗೋಯ್ತು, ಒಬ್ಬನ ಮೇಲೆ ತುಂಬ ಅಫೆಕ್ಷನ್ ಆಯಿತು, ಹಾಗೆ ನೀವು ಮೊದಲನೇ ವ್ಯಕ್ತಿಗೆ ನೀವು ಮೋಸ ಮಾಡಿಬಿಟ್ರಿ ಅಂತಲೇ ಅನ್ಕೋಣ. ಸೊ ಡೆಫಿನೆಟ್ಲಿ ಆಗ ನಾನು ಹೇಳೋದೊಂದೇ ಮಾತು, ನೀವು ಮೊದಲನೇ ವ್ಯಕ್ತಿ ಜೊತೆ ನಿಜವಾದ ಆತ್ಮದಿಂದ ಇಷ್ಟಪಟ್ಟಿಲ್ಲ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೋಲ್ ಟು ಸೋಲ್ ಕನೆಕ್ಷನ್ ಆಗಿಲ್ಲ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ಅನ್ನೋದು ಆತ್ಮದಿಂದ ನಿಷ್ಕಲ್ಮಶವಾಗಿ ಬರಬೇಕಾಗಿರೋಂಥ ಒಂದು ಭಾವನೆ. ಆ ಭಾವನೆ ನಿಮಗೆ ಇನ್ನೊಬ್ಬರ ಮೇಲೂ ಬಂತು ಅಂತ ಅಂದಮೇಲೆ ಡೆಫಿನೆಟ್ ಆಗಿ ದಟ್ಸ್ ನಾಟ್ ದ ಟ್ರೂ ಲವ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಮಾತನ್ನ ನಾನು ಯಾಕೆ ಇಷ್ಟೊಂದು ಖಡಾಖಂಡಿತವಾಗಿ ಹೇಳ್ತಿದ್ದೀನಿ ಅಂದರೆ, ಇದೆಲ್ಲ ಒಂದು ಅನುಭವ ರೀ. ಈ ಅನುಭವ ಆಮೇಲೆ ನೀವು ಮೆಜಾರಿಟಿ ನೀವು ತುಂಬ ಈ ಪ್ರಪಂಚದಲ್ಲಿ ನಡೆಯುವಂಥ ಘಟನೆಗಳನ್ನು ಅಥವಾ ಮೆಜಾರಿಟಿ ಯಾವ ಥರ ಏನಿದೆ, ಈಗ 100% ತೊಗೊಂಡ್ರೆ 90% ಯಾವುದೇ, ಇನ್ನು 10% ಯಾವುದಿದೆ ಅಂತ ನೀವು ನನಗೆ ಕೇಳಿದಾಗ ಡೆಫಿನೆಟ್ ಆಗಿ ನಾನು ಹೇಳಕ್ಕೆ ಇಷ್ಟಪಡೋದು, ಟ್ರೂ ಆಗಿ ಇಷ್ಟಪಟ್ಟಿರೋಂಥ ಲವ್ ಬಂದು ಅದು ಒಬ್ಬರ ಮೇಲೇ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೇ ಹೋಗಿ ಯಾರ ಜೊತೆ ಆದ್ರೂ ಮಾತಾಡಿ ಏನೇ ಮಾಡಿ ಕೊನೆಗೆ ನನ್ನ ಒಂದು ಆತ್ಮ ಒಬ್ಬನ ಮಾತ್ರನೇ ಸೆಳೀತಾ ಇರುತ್ತೆ. ಅದೇ ರೀ ನಿಜವಾದ ಲವ್, ನಿಜವಾದ ನಿಷ್ಕಲ್ಮಶವಾದ ಆತ್ಮದಿಂದ ಬಂದಿರುವಂಥ ಪ್ರೀತಿ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ದೊಡ್ಡವ್ರು ಹೇಳಿದಾರಲ್ಲ, ನೀವು ಎಷ್ಟೇ ಪ್ರಪಂಚ ಸುತ್ಕೊಂಡು ಬಂದ್ರೂ ನಮ್ಮೂರೇ ನಮಗೆ ಮೇಲು ಅಂತ ದೊಡ್ಡವ್ರು ಹೇಳಿದ್ದಾರೆ. ಅದು ನಮ್ಮ ಅನುಭವ ಕೂಡ ಹೌದಲ್ವಾ. ಇವಾಗ ನೀವು ಎಷ್ಟೋ ಕಡೆ ಸುತ್ತಾಡ್ತೀರಾ, ಎಷ್ಟೋ ಔಟ್ ಆಫ್ ಕಂಟ್ರಿ ಹೋಗ್ತೀರಾ, ಔಟ್ ಆಫ್ ಸ್ಟೇಟ್ ಹೋಗ್ತೀರಾ, ಎಲ್ಲೇ ಹೋದ್ರೂ ಕೊನೆಗೆ ನೀವು ಎಲ್ಲಿ ಬರ್ತೀರಾ ಹೇಳಿ? ನಿಮ್ಮ ಮನೆಗೆ ಬರ್ತೀರಾ, ನಿಮ್ಮ ಒಂದು ಮೂಲ ಜಾಗಕ್ಕೆ ಬಂದು ನಿಲ್ತೀರಾ. ಯಾಕೆ ಅಂದರೆ ನಿಮಗೆ ನೀವು ನಿಮ್ಮ ಆತ್ಮದಿಂದ ನಿಷ್ಕಲ್ಮಶವಾಗಿ ಇಷ್ಟಪಡುವಂಥ ಜಾಗ ಅದು. ಇದು ಕೂಡ ಹಾಗೇನೆ. ಅದನ್ನೇ ಹೇಳ್ತಿರೋದು ನಾನು ಆ್ಯಕ್ಚುಲ್ ಆಗಿ. ನೀವೆಲ್ಲೇ ಅಟ್ರಾಕ್ಟ್ ಆಗಿ ಏನೇ ಆಗಿ ಅಲ್ಟಿಮೇಟ್ಲಿ ಒಂದು ಸೆಳೆತ ಇರುತ್ತಲ್ಲ, ಅದೇ ನಿಜವಾದ ಸೆಳೆತ. ಸೊ ನೀವೆಷ್ಟೇ ಅಟ್ರಾಕ್ಟ್ ಆಗಿ, ಇಲ್ಲ ಅಂತ ನಾನು ಹೇಳೋಕ್ಕೋಗಲ್ಲ, ಅದು ಮನುಷ್ಯನಿಗೆ ಬರೋವಂಥ ಸಹಜ ಪ್ರಕ್ರಿಯೆ. ಹಾಗಂತ ಓದಿದ ಕಡೆ ಎಲ್ಲ ಮಿಸ್ಟೇಕ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆ ಅಟ್ರಾಕ್ಷನ್ ಆಗಿ ಇರಬೇಕೆ ಹೊರತು ಅದು ತಾತ್ಕಾಲಿಕ ಪ್ರೀತಿಯಾಗಿ ಕನ್ವರ್ಟ್ ಆಗಬಾರ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾತ್ಕಾಲಿಕ ಪ್ರೀತಿ ತಾತ್ಕಾಲಿಕನೇ, ಸರಿನಾ? ಸೊ ನನ್ನ ಒಂದು ಅನುಭವದ ಮೇಲೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಕೂಡ ಎಲ್ಲೂ ಕೂಡ ಎಡುವಕ್ಕೆ ಹೋಗ್ಬೇಡಿ. ಪ್ರೀತಿ ದೇವರು ಕೊಟ್ಟಂಥ ವರ. ಆ ವರನ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅನುಭವಿಸ್ರಿ, ಪ್ರೀತಿನ ಅನುಭವಿಸ್ರಿ. ಏನು ಮಜಾ ಇರುತ್ತೆ ಗೊತ್ತಾ? ಆ ಒಂದು ಎಂಜಾಯ್ಮೆಂಟು ಮಾಡಿದವ್ರಿಗೆ ಗೊತ್ತು. ಪ್ರೀತಿ ನಿಷ್ಕಲ್ಮಶವಾಗಿ ಆತ್ಮದಿಂದ ಮಾಡಿದವ್ರಿಗೆ ಗೊತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ಟಾಪಿಕ್ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ, ನಿಮ್ಮ ಒಂದು ಅನಿಸಿಕೆಗಳನ್ನ ನೀವು ಹೇಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.